ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂತಂದರೆ 2024 KCET ಕೌನ್ಸ್ಲಿಂಗ್ ಬಗ್ಗೆ ಸ್ವಲ್ಪ ಫಸ್ಟ್ ರೌಂಡ್ ಬಗ್ಗೆ ಮಾತಾಡೋಣ ಅಂತಂದು. ಸ್ವಲ್ಪ ಅದಕ್ಕಿಂತಲೂ ಮುಂಚೆ ಸ್ವಲ್ಪ 2023 ಸ್ವಲ್ಪ ಒಂದು ಎಕ್ಸಾಂಪಲ್ ನೋಡ್ಕೊಂಬರೋಣ ಅಂತಂದು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ತಾ ಇದ್ದರೆ ಡೇಟ್ 5/8/2023 ಹೋದ ವರ್ಷ ಫಸ್ಟ್ ರೌಂಡ್ ಕೌನ್ಸ್ಲಿಂಗ್ ಯಾವಾಗ ಸ್ಟಾರ್ಟ್ ಆಯಿತು ಅಂತಂದರೆ ನೀವು ಹೇಳೋದು ನೋಡ್ತಿರ್ಬೋದು. ಬೇಕಾದರೆ ಆಗಸ್ಟ್ನಲ್ಲಿ ಸ್ಟಾರ್ಟ್ ಆಗಿತ್ತು, ಬಟ್ ನೀವು ಎಲ್ಲಿದ್ದೀರಾ ಈಗ ಜೂನಲ್ಲಿದ್ದೀರ. ಓಕೆ, ಅಂದರೆ 2 ತಿಂಗಳು ಅಂದರೆ 1.5 ತಿಂಗಳು ಹಿಂದೆ ಇದ್ದೀರ. ಈ ವರ್ಷವೂ ಕೂಡ ಅಷ್ಟೇ ಲೇಟ್ ಆಗುತ್ತಾ ಅನ್ನೋದಂತಂದರೆ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಏನಪ್ಪ ಅಂತಂದರೆ ಕೆ ಇದವರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಎಂಡ್ ಮಾಡ್ತಾರೆ ಅಂತಂದು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇವಾಗ ಡೈರೆಕ್ಟಾಗಿ ವಿಷಯ ಮಾತಾಡೋದಂತಂದರೆ ಹೋದ ವರ್ಷ ಯಾವ ರೀತಿ ಕೌನ್ಸ್ಲಿಂಗ್ ನಡೀತು ಫಸ್ಟ್ ರೌಂಡ್ದು ಅಂತ ಹೇಳ್ತಿದ್ದೀನಿ. ಇವಾಗ ಇಲ್ಲಿ ನೋಡ್ತಿರ್ಬೋದು, ಇಷ್ಟೆಲ್ಲ ಓದೋಕ್ಕೆ ಹೋಗಲ್ಲ. ಇಷ್ಟೆಲ್ಲ ಓದಿಬಿಟ್ರೆ ಏನಾಗುತ್ತೆ ಅಂತಂದರೆ ಸ್ವಲ್ಪ ಕನ್ಫ್ಯೂಷನಲ್ಲಿ ಹೋಗ್ತಾರೆ. ಇಲ್ಲಿ ಏನು ಕಾಣಿಸ್ತಿದೆ ನೋಡಿರಿ, ಇಲ್ಲಿ ಬಾಕ್ಸ್ ಕಾಣಿಸ್ತಿದ್ದಾವಲ್ಲ, ಇದಿಷ್ಟೇ ನಿಮ್ಗೆ ಏನಪ್ಪ ಮ್ಯಾಟ್ರ್ ಆಗೋದು. ಈ ಒಂದು PDF ಬಿಡ್ತಾರೆ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಒಂದು ವಾಟ್ಸಪ್ ಗ್ರೂಪ್ ಆ್ಯಂಡ್ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಬಟ್ ಜಾಯ್ನ್ ಆಗಿಬಿಟ್ರೆ. ಈಗ ಸದ್ಯಕ್ಕೆ ಹೋದ ವರ್ಷದ ಕೌನ್ಸ್ಲಿಂಗ್ ಪ್ರೊಸೆಸ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಸರಿ, ಈಗ ವಿಷಯ ಏನಪ್ಪ ಅಂತಂದರೆ ಹೋದ ವರ್ಷ ಫಸ್ಟ್ ರೌಂಡಲ್ಲಿ BS ನರ್ಸಿಂಗ್ದವ್ರಿಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿದ್ದಿಲ್ಲ. ಆಪ್ಷನ್ ಎಂಟ್ರಿ ಅಂದರೆ ಏನಪ್ಪ ಅಂತಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿರಿ, ಹೋದ ವರ್ಷ ಫಸ್ಟ್ ರೌಂಡ್ದು ಏನೆಲ್ಲ ನಡೆದೈತೆ ಅಂತಂದರೆ ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರಗಳ ಪ್ರಕಟಣೆ, ವೈದ್ಯಕೀಯ ಅಥವಾ ದಂತವೈದ್ಯಕೀಯ, ಇಂಜಿನಿಯರಿಂಗ್, ವೆಟರ್ನರಿ, ಕೃಷಿ ಮುಂತಾದ ಕೋರ್ಸ್ಗಳು ಅಂತ ಏನು ಕಾಣಿಸ್ತಿದ್ರು ನೋಡಿ. ಅದು ಯಾವಾಗ ಅಂದರೆ 6/8/2023 7 AM ಅದನ್ನ ಸೀಟ್ ಮ್ಯಾಟ್ರಿಕ್ಸ್ ಅನ್ನೋದು ಬಿಡ್ತಾರಂತೆ. ಅಂದರೆ ಹೋದ ವರ್ಷ ಏನಾಗಿತ್ತು ಅಂತಂದರೆ ಮೊದಲು ಕೌನ್ಸ್ಲಿಂಗ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನಾಗುತ್ತೆ ಅಂತಂದರೆ ಮೊದಲು ಒಂದು ಸರ್ಕ್ಯುಲರ್ ಬಿಡ್ತಾರೆ. ಸರ್ಕ್ಯುಲರಲ್ಲಿ ಏನೇನೆಲ್ಲ ಇರುತ್ತಂತಂದರೆ ಏನೇನು ನಾಳೆ ಕೂಡ ನಿಮಗೂ ಕೂಡ 2024 ಕೂಡ ಸೇಮ್ ಇದೇ ರೀತಿ ಒಂದೇನು ಮಾಡ್ತಾರೆ ಅಂದರೆ ಕೆ ಕಡೆಯಿಂದ ಒಂದು ಸರ್ಕ್ಯುಲರ್ ಬಿಟ್ಟು ಈ ರೀತಿ ಡೇಟ್ಸ್ನ ಮೆನ್ಷನ್ ಮಾಡ್ತಾರೆ, ಏನೇನೆಲ್ಲ ನಡಿಬೇಕಂತಂದು ಫಸ್ಟ್ ರೌಂಡ್ದು ಮಾತ್ರ. ಇಲ್ಲಿ ನೋಡ್ರಿ, ಹೋದ ವರ್ಷ ಏನು ಹೇಳಿದ್ರೆ ಮೊದಲು ಸೀಟ್ ಮ್ಯಾಟ್ರಿಕ್ಸ್ ಯಾವಾಗ ಬಿಡ್ತೀನಿ ಅಂತ ಒಂದು ಡೇಟ್ ಹೇಳಿದ್ದಾರೆ. ಅದಾದ್ಮೇಲೆ ಏನು ಹೇಳಿದ್ದಾರೆ ನೋಡ್ರಿ, ಎರಡನೇದು ಅಭ್ಯರ್ಥಿಯು ಅರ್ಹತೆ ಪಡೆದಿರುವ ಎಲ್ಲ ಕೋರ್ಸ್ಗಳಿಗೆ ಸಂಯೋಜಿತವಾಗಿ ಇಚ್ಛೆ ಅಥವಾ ಆಪ್ಷನ್ ಎಂಟ್ರಿ ಅಂತ ಏನು ಕಾಣುತ್ತೀವಿ ಅದನ್ನು ದಾಖಲಿಸಬಹುದು. ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರು, ಅದಕ್ಕಿಂತ ಮುಂಚೆ ಪಿ ಸ್ಟ್ರಕ್ಚರ್ ಅಂತ ಬಿಟ್ಟಿರ್ತಾರೆ ಬಿಡಿ. ಓಕೆ, ಪಿ ಸ್ಟ್ರಕ್ಚರನ್ನು ಬಿಟ್ಟಿರ್ತಾರೆ. ಆ್ಯಂಡ್ ಅದಾದ ನಂತರ ಏನಪ್ಪ ಅಂತಂದರೆ ಅದು ಆಪ್ಷನ್ ಎಂಟ್ರಿ ಅಂತ ಬಿಟ್ಟಿದೆ. ಅದನ್ನು ಕೂಡ ನೋಡ್ತಾ ಬಿಡೋದು. ಡೇಟು 6/8/2023 9/8/2023 ಅಂದರೆ 6, 7, 8, 9 3ರಿಂದ 4 ದಿನ ಮಾತ್ರ ಟೈಮ್ ಕೊಡ್ತಾರೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ. ನೀವು ಕೂಡ ಮಿಸ್ ಮಾಡ್ಕೊಳ್ಕೋಬೇಡ್ರಿ. ಯಾವ ರೀತಿ ಮಾಡೋದು ಆಪ್ಷನ್ ಎಂಟ್ರಿ ಅಂತ ಎಲ್ಲನೂ ಕೂಡ ಡೀಟೇಲ್ಸಾಗಿ ಹೇಳ್ತೀನಿ. ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿರಿ. ಆಪ್ಷನ್ ಎಂಟ್ರಿ ಬಿಟ್ಟಾಗ ನಿಮ್ಗೆ ಆರಾಮ್ ಫೋನಲ್ಲೇ ಮಾಡ್ಬೇಕು. ನೀವು ಆ್ಯಕ್ಚುಲಿ ಅವು ಕೆಲವೊಬ್ರು ಅನ್ಕೊಂತಾರೆ ಕಂಪ್ಯೂಟ್ರಲ್ಲಿ ಮಾಡ್ಬೇಕಂತಂದು, ಏನೂ ಇಲ್ಲ, ಎಲ್ಲ ಆನ್ಲೈನ್ ಫೋನಲ್ಲೇ ಮಾಡಿದ್ರಂತೆ, ಫೋನಲ್ಲೇ ಮಾಡಬೇಕು. ಓಕೆ, ಆ್ಯಂಡ್ ಅದಾದ ನಂತರ 3ನೇದು ನೋಡ್ತಿರ್ಬೋದು, ಅಣುಕು ಸೀಟು ಹಂಚಿಕೆ ಫಲಿತಾಂಶ. ಒಂದು ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟರು ಅಂದರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಐತೆ, ಆ್ಯಂಡ್ ಫೀಸ್ ಸ್ಟ್ರಕ್ಚರ್ ಬಿಟ್ಟರು ಯಾವ ಕಾಲೇಜಿಗೆ ಎಷ್ಟು ಫೀಸ್ ಅಂತ ಗೊತ್ತಾಗುತ್ತೆ. ಆಪ್ಷನ್ ಎಂಟ್ರಿ ಅಂತ ಬಿಡ್ತಾರೆ, ಅಂದರೆ ನಾವು ಯಾವ ಕಾಲೇಜ್ ಸೆಲೆಕ್ಟ್ ಮಾಡ್ಕೋಬೋದು ಅಂತಂದು ಬಿಡ್ತಾರೆ. ಅದಾದ ತಕ್ಷಣ ಅಣುಕು ಸೀಟು ಹಂಚಿಕೆ ಅಂದರೆ ಮಾಕ್ ಅಲಾಟ್ಮೆಂಟ್. ಇದೇನಂತಂದರೆ ಫಸ್ಟ್ ಒಂದು ಟ್ರಯಲ್ ಥರ ಏನು ಮಾಡ್ತಾರೆ, ಟ್ರಯಲ್ ಥರ ಅನ್ನೋದು ನಿಮ್ಗೆ ಒಂದು ರಿಸಲ್ಟ್ ಅನ್ನೋದು ಬಿಡ್ತಾರೆ. ಆ ಟ್ರಯಲ್ ಅನ್ನೋ ರಿಸಲ್ಟಲ್ಲಿ ಏನಿರುತ್ತೆ ನೋಡಿರಿ, ಅದು ನೀವು ಏನಾದರೂ ಆಪ್ಷನ್ ಎಂಟ್ರಿ ಏನಾದರೂ ಮಿಸ್ಟೇಕ್ ಮಾಡಿದರೆ ನಾಳೆ ಏನಾದರೂ ಚೇಂಜಸ್ ಮಾಡ್ಕೋಬೋದಲ್ವ. ಸೊ ಚೇಂಜಸ್ ಮಾಡ್ಕೊಳ್ಳೋ ಉದ್ದೇಶ, ಏನಾದರೂ ತಪ್ಪು ಮಾಡಿದರೆ ಚೇಂಜಸ್ ಮಾಡ್ಕೊಳ್ಳಿ ಅನ್ನೋಕ್ಕೋಸ್ಕರ ಒಂದು ಮಾಕ್ ಅಲಾಟ್ಮೆಂಟ್ ಅಂತ ರಿಸಲ್ಟ್ ಬಿಡ್ತಾರೆ. ಅಂದರೆ ಒಂದೇ ಒಂದು ಕಾಲೇಜ್ ಅಲಾಟ್ ಆಗುತ್ತೆ ನಿಮಗೆ ನಾಳೆ, ರಿಯಲ್ ಅಲಾಟ್ಮೆಂಟು. ಓಕೆ, ಅದಕ್ಕೆ ಏನು ಮಾಡ್ತಾರೆ, ಮಾಕ್ ಅಲಾಟ್ಮೆಂಟ್ ಅಂತ ಬಿಡ್ತಾರೆ. ಅದಾದ ನಂತರ ಮತ್ತೆ ಚೇಂಜಸ್ ಏನಾದರೂ ಮಾಡ್ಕೊತೀರಾ ಅಂದರೆ ಡಿಲೀಟ್ ಮಾಡೋದು, ಆ್ಯಡ್ ಮಾಡೋದು ಏನಾದರೂ ಮಾಡ್ಕೊರಿ, ಇನ್ನೊಂದು ಚಾನ್ಸ್ ಕೊಡ್ತಾರೆ. ಅದಾದ ನಂತರ ರಿಯಲ್ ಅಲಾಟ್ಮೆಂಟು ಫಸ್ಟ್ ರೌಂಡ್ ಬಿಡ್ತಾರೆ. ಫಸ್ಟ್ ರೌಂಡ್ ಇದೆಲ್ಲ ಇಷ್ಟು ಕತೆ. ಓಕೆ, ಅದನ್ನು ಕೂಡ ಡೇಟ್ ಬಿಟ್ಟವ್ರೆ. 6ನೇ ತಾರೀಕು ಸ್ಟಾರ್ಟ್ ಆಗಿದ್ದು 16ನೇ ತಾರೀಕು ನಿಮ್ಮದು ರಿಸಲ್ಟ್ ಅನ್ನೋದು ಬಂತು. ಅಂದರೆ ಏನು ನಡೀತೀವಿ, ಒಂದು 10 ದಿನದಲ್ಲಿ ನಿಮ್ಮ ಒಂದು ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಫಸ್ಟ್ ರೌಂಡ್ ಮಾತ್ರ ಹೇಳ್ತಿದ್ದೀನಿ. ಆ್ಯಂಡ್ ರಿಸಲ್ಟ್ ಬಂದಾದ ತಕ್ಷಣ ಮತ್ತೆ ಸಡನ್ನಾಗಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಲ್ಲ. ರಿಸಲ್ಟ್ ಬಂದಾದ ತಕ್ಷಣ ಮತ್ತು ಅವ್ರದ್ದು ಅಡ್ಮಿಷನ್ ನಡಿಬೇಕಲ್ವ, ಅಡ್ಮಿಷನ್ಗೂ ಕೂಡ 1 ವೀಕ್ ನಡೀತದೆ. 1 ವೀಕ್ ಆಗಿ ಒಂದು 3 to 4 ಡೇಸ್ ಆದ್ಮೇಲೆ ಮತ್ತೆ ಸೆಕೆಂಡ್ ರೌಂಡ್ ಸ್ಟಾರ್ಟು. ಸೆಕೆಂಡ್ ರೌಂಡಲ್ಲಿ ಕೂಡ ಅದನ್ನು ಸ್ವಲ್ಪ ಅದು ಒಂದು 10-12 ದಿನ ನಡೆದರೆ ಮತ್ತೆ ಅದು ಮುಗಿದ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು. ಇದೇ ರೀತಿ ಪ್ರೊಸೆಸ್ ನಡೀತದೆ. ಆ್ಯಂಡ್ ಇದೊಂದು ನೆನ್ಪಿಟ್ಕೊರಿ, ಹೋದ ವರ್ಷ ಫಸ್ಟ್ ರೌಂಡಿಗೆ BS ನರ್ಸಿಂಗು, ಕೆಲವೊಂದಿಷ್ಟು ಯುನಾನಿ, ಕೆಲವೊಂದಿಷ್ಟು ಕೋರ್ಸ್ಗಳದ್ದು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡಲಿಲ್ಲ. ಯಾಕಂತಂದರೆ ಆ ರೀಸನ್ ಏನಪ್ಪ ಅಂತಂದರೆ ಮೊದಲು ಸೀಟ್ ಮ್ಯಾಟ್ರಿಕ್ಸ್ನ ಕರೆಕ್ಟಾಗಿ ಪ್ರೊವೈಡ್ ಮಾಡಿದ್ದಿಲ್ಲ. ಸೀಟ್ ಮ್ಯಾಟ್ರಿಕ್ಸ್ ಪ್ರೊವೈಡ್ ಮಾಡೋಕ್ಕಂತಂದರೆ ಮೊದಲು ಎಲ್ಲ ಕಾಲೇಜಸ್ ಅವರು KEದವ್ರಿಗೆ ನಮ್ಮ ಕಾಲೇಜಲ್ಲಿ ಇಷ್ಟು ಸೀಟ್ ಇದ್ದಾವೆ, ಇಷ್ಟಿಷ್ಟು ಕ್ಯಾಸ್ಟ್ ಅವ್ರಿಗೆ ಈ ಸೀಟ್ ಅಂತ ಕೊಡಬೇಕಂತಂದು ಮೊದಲು KE ಕಳಿಸ್ಬೇಕು. ಬಟ್ ಅದನ್ನೇ ಕಳಿಸಿದ್ದಿಲ್ಲ. ಸೊ ಹಂಗಾಗ್ಬಿಟ್ಟು ಫಸ್ಟ್ ರೌಂಡಿಗೆ ನಡಲಿಲ್ಲ, ಸೆಕೆಂಡ್ ರೌಂಡಿಗೆ ನಡೀತು. ಬಟ್ ಈ ಸರ್ತಿ ಆ ರೀತಿ ನಡೀತು ಅಂತ ಹೇಳೋಕ್ಕಾಗಲ್ಲ. ಏನೇ ಆಗಲಿ, ಈ ವರ್ಷದ್ದು ಕೂಡ ಕಂಪ್ಲೀಟಾಗಿ ಪ್ರೊಸೆಸ್ನ ಹೇಳ್ತೀನಿ. ಗ್ರೂಪಲ್ಲಿ ಅಂತೂ ವಾಟ್ಸಪ್ ಗ್ರೂಪ್ ಅಂತೂ ಜಾಯ್ನ್ ಆಗಿರಿ. ಡೋಂಟ್ ಮಿಸ್ ಎನಿ ಅಪ್ಡೇಟ್. ಯಾಕಂತಂದರೆ ನೀವು 3 ದಿನ 4 ದಿನ ನಡೀತಾ ಇರ್ತಾವೆ ಪ್ರೊಸೆಸ್ಸನ್ನು ಮಿಸ್ ಮಾಡಿಕೊಂಡ್ರೆ 1 ವರ್ಷ ವೇಸ್ಟ್ ಅಂತ ತಿಳ್ಕೊಂಬಿಡ್ರಿ. ಸರಿ, ಏನಾದರೂ ಅಪ್ಡೇಟ್ ಬಂದರೆ ತಿಳಿಸ್ತೀನಿ. ಎಲ್ಲರೂ ಚಾನಲ್ ನೋಡ್ತೀರಿ. ಟೇಕ್ ಕೇರ್, ಬಾಯ್.